This program sponsored by Force One Group end-to-end facility management services for hospitals. ಪೊಲೀಸರ ಅತಿಥಿಯಾದ ಆನ್ಲೈನ್ ಅಪರಾಧಿಗಳು. ನಕಲಿ ಆನ್ಲೈನ್ ಕಾನೂನು ಸೇವೆ ಒದಗಿಸುತ್ತಿದ್ದ ಜಾಲ ಭೇದಿಸಿದ ಪ್ರಕರಣ. ಬೆಂಗಳೂರು ನಗರದ ಸಿಸಿಬಿ ಮತ್ತು ಸೈಬರ್ ಕ್ರೈಂ ಪೊಲೀಸರು ಸೈಬರ್ ವಂಚನೆಗೆ ಒಳಗಾದವರಿಗೆ ನಕಲಿ ಆನ್ಲೈನ್ ಕಾನೂನು ಸೇವೆ ಒದಗಿಸುತ್ತಿದ್ದ ಒಂದು ದೊಡ್ಡ ಜಾಲವನ್ನು ಪತ್ತೆ ಹಚ್ಚಿ ಭೇದಿಸಿದ್ದಾರೆ. ಈ ಕಾರ್ಯಾಚರಣೆಯು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದೂರಿನ ಆಧಾರದ ಮೇಲೆ ಪ್ರಾರಂಭವಾಯಿತು. ದೂರುದಾರರಿಗೆ ಸೋಲಾರ್ ಪ್ಲಾಂಟ್ ಅಳವಡಿಸುವುದಾಗಿ 1.5 ಕೋಟಿ ವಂಚಿಸಲಾಗಿತ್ತು ಮತ್ತು ಆ ಹಣವನ್ನು ಮರಳಿ ಪಡೆಯಲು ಅವರು ಆನ್ಲೈನ್ನಲ್ಲಿ ಕ್ವಿಕ್ ಮೋಟೋ ಲೀಗಲ್ ಸರ್ವಿಸ್ ಎಂಬ ನಕಲಿ ಕಂಪನಿಯನ್ನು ಸಂಪರ್ಕಿಸಿದರು. ದೂರುದಾರರಿಂದ ಹಂತ ಹಂತವಾಗಿ 12.5 ಲಕ್ಷಗಳನ್ನು ಪಡೆದಿದ್ದರು. ತನಿಖೆ ವೇಳೆ ಕಸ್ತೂರಿ ನಗರದಲ್ಲಿ ಇಂಡಿಯಾ ಲೀಗಲ್ ಸರ್ವಿಸ್ ಎಂಬ ಹೆಸರಿನ ಕಾಲ್ ಸೆಂಟರ್ ಪತ್ತೆಯಾಗಿದೆ. ಈ ಕಾಲ್ ಸೆಂಟರ್ನಲ್ಲಿ VoIP ಆಧಾರಿತ ಜ್ವೈಪರ್ 5 ಆ್ಯಪ್ ಬಳಸಿ ವಂಚನೆ ಒಳಗಾದವರಿಗೆ ನಾಗರಿಕರಿಗೆ ಕರೆ ಮಾಡುತ್ತಿದ್ದರು. ಪ್ರಮುಖ ಆರೋಪಿಯ ಸಹೋದರ ದುಬೈನಲ್ಲಿ ನಕಲಿ ಕಂಪನಿಗಳನ್ನು ಸ್ಥಾಪಿಸಿ ವಂಚನೆ ಜಾಲವನ್ನು ನಿರ್ಮಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಸಿಸಿಬಿ ಟೀಮ್ ಎಲ್ಲ ಜಾಯಿಂಟ್ ಕಮಿಷನರ್ DCP ಮತ್ತು ಅವ್ರ ಟೀಮ್ ಅವರು ಸೇರಿ ಒಂದು ಟೆಕ್ನಿಕಲ್ ತುಂಬ ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ ಇದು ಬೇರೆ ಟೈಪ್ ಒಂದು ಮೋಡಸ್ ಇದೆ. ಇದರಲ್ಲಿ NCRP ಪೋರ್ಟಲ್ ನಾವು ಏನೋ ನಮ್ಮದು 1930 ನಂಬರ್ ಇದೆ, ಆ ಮುಖಾಂತರ ಕೇಸ್ ರಿಜಿಸ್ಟರ್ ಆಗಿದೆ ಒಂದು ರಾಮಮೂರ್ತಿ ನಗರಲ್ಲಿ. ಅದರಲ್ಲಿ ಅಂದಾಜು 1.5 ಕೋಟಿದು ಸೈಬರ್ ಫ್ರಾಡ್ ಆಗಿತ್ತು. ಅದು ಕೇಸ್ ರಿಜಿಸ್ಟರ್ ಆಗಿ ಮತ್ತೆ ನಮ್ಮ ಟೆಕ್ನಿಕಲ್ ಇನ್ಫಾರ್ಮೇಷನ್ ಮತ್ತು ಬೇರೆ ಮಾಹಿತಿದ ಆಧಾರದ ಮೇಲೆ ಇದು ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ ಈ ಒಂದು IT ಒಂದು ಆಫೀಸ್ ಅಂತ ಫ್ರಂಟಲ್ಲಿ ಇಟ್ಟು ಸುಮಾರು ಬೇರೆ ಕೆಲಸ ಆಗ್ತಿತ್ತು ಅಂತ ನಮಗೆ ಮಾಹಿತಿ ಬಂತು. ಇದು ಸ್ವಲ್ಪ ಡಿಫಿಕಲ್ಟ್ ಆಯಿತು ನಮ್ಮ CCB ಅವ್ರಿಗೆ ಭೇದಿಸಲಿಕ್ಕೆ. ಆದರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅವ್ರಿಗೆ ಕರೆಸಿ ನಾವೆಲ್ಲ ಡೀಟೇಲ್ಸ್ ಪ್ಯಾಟರ್ನ್ ಸ್ಟಡಿ ಮಾಡಿದ ಮೇಲೆ ಇದು ಬಹಳ ಯುನಿಕ್ ಇದೆ. ಅವ್ರು ಏನು ಮಾಡ್ತಿದ್ರು, ಅವರೇ ಸೈಬರ್ ಫ್ರಾಡ್ ಮಾಡಿ ಇಂಟರ್ನ್ ಅವರೇ ಲೀಗಲ್ ಹೆಲ್ಪ್ ಕೊಡ್ತೀವಿ ಅಂತ ಜನಕ್ಕೆ ಮೋಸ ಮಾಡ್ತಿದ್ರು. ಬೇರೆ ಬೇರೆ ಹೆಸರಲ್ಲಿ ಲೀಗಲ್ ಏಡ್ ಅಥವಾ ಕ್ವಿಕ್ ಮೋಟೋ ಲೀಗಲ್ ಸರ್ವಿಸ್, ಇಂಡಿಯಾ ಲೀಗಲ್ ಸರ್ವಿಸ್ ಅಂತ ಬೇರೆ ಬೇರೆ ಹೆಸರಲ್ಲಿ ಅವರು ಆಪರೇಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ 1.5 ಕೋಟಿ ಒಬ್ಬಂದು ಫ್ರಾಡ್ ಆಗಿದೆ, ಒಬ್ಬಂದು ಸೈಬರ್ ಫ್ರಾಡ್ ಆಗಿದೆ. ಅದೇ ವ್ಯಕ್ತಿ ಕಡೆಯಿಂದ ಇವರು ಅಂದಾಜು 12.5 ಲ್ಯಾಕ್ಸ್ ಇದು ಲೀಗಲ್ ಫೀಸ್ ಆಧಾರದ ಮೇಲೆ ಲೀಗಲ್ ಫೀಸ್ ಕೊಡಿ, ನಾವು ನಿಮ್ದು ಏನು ಅಮೌಂಟ್ ಹೋಗಿದೆ ನಾವು ಲೀಗಲಿ ನಿಮಗೆ ವಾಪಸ್ ಕೊಡಿಸ್ತೀವಿ ಕೋರ್ಟ್ ಮುಖಾಂತರ ಅಂತ ಅವ್ರಿಗೆ ಮತ್ತೆ ಮೋಸ ಮಾಡಿದ್ದಾರೆ. ಸೊ ಇದು ಒಂದು ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು ಈ ಪರ್ಟಿಕ್ಯುಲರ್ ನೆಟ್ವರ್ಕ್ ನಮ್ಮ CCB ಅವರು ಭೇದಿಸಿದ್ದಾರೆ. ಅವರು ಇನ್ನೂ ಡೀಟೇಲ್ ಆಗಿ ಇದು ಮಾಡುವಾಗ ಇಲ್ಲಿವರೆಗೆ 29 ಕೇಸಸ್ ರಿಜಿಸ್ಟರ್ಡ್ ಕೇಸಸ್ ಇದೆ. ಇದು ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ನಾವು ಇನ್ನೂ ಡೀಟೇಲ್ ಆಗಿ ಪತ್ತೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು ತುಂಬ ಸೀರಿಯಸ್ ಆಫೆನ್ಸ್ ಇದೆ. ಯಾಕೆಂದ್ರೆ ಆಲ್ರೆಡಿ ಒಂದ್ಸರಿ ಯಾರಿಗೆ ಫ್ರಾಡ್ ಅವ್ರು ವಿಕ್ಟಿಮ್ ಆಗಿದ್ದಾರೆ, ಅವರು ಇನ್ನೊಂದು ಸರಿ ಅವ್ರಿಗೆ ಮೋಸ ಮಾಡಿ ಮತ್ತೆ ನಮಗೆ ದುಡ್ಡು ವಾಪಸ್ ಕೊಡಿಸ್ತೀವಿ ಅಂತ ಆ ನಿಟ್ಟಿನಲ್ಲಿ ಇದು ಮಾಡ್ತಾ ಇದ್ರು. ಇದರಲ್ಲಿ ಸುಮಾರು ಮೊಬೈಲ್ ಫೋನ್ಸ್, CPU ಮತ್ತೆ ಬೇರೆ ಬೇರೆ ಚೆಕ್ ಬುಕ್ಸ್, ಕಂಪನಿ ಡಾಕ್ಯುಮೆಂಟ್ಸ್ ಅದೆಲ್ಲ ಸೀಸ್ ನಾವು ಮಾಡಿದ್ದೀವಿ. ಒಬ್ಬ ಆರೋಪಿ ಸದ್ಯಕ್ಕೆ ಸಿಕ್ಕಿದ್ದಾನೆ. ಇವರು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ IT ಒಂದು ಆಫೀಸ್ ಓಪನ್ ಮಾಡಿದ್ರು. ಮತ್ತೆ ನಮ್ಮ ಈಗ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಬೇಗ ಅಂದ್ರೆ 4-5 ತಿಂಗಳಲ್ಲಿ ಒಂದೊಂದು ಲೊಕೇಶನ್ ಚೇಂಜ್ ಮಾಡಿ ಆಪರೇಟ್ ಮಾಡ್ತಾ ಇದ್ರು. ಈ ಕಾಲ್ ಸೆಂಟರ್ನಿಂದ 10 ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ಗಳು, ನಕಲಿ ಕಂಪನಿಗಳ ಸೀಲುಗಳು, ಚೆಕ್ ಬುಕ್ಗಳು ಮತ್ತು ಇತರೆ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಜಾಲವು ಕೋಟ್ಯಾಂತರ ಆರೋಪಿಗಳ ಅಕ್ರಮ ಹಣಕಾಸು ವ್ಯವಹಾರದಲ್ಲಿ ತೊಡಗಿರುವುದು ದೃಢಪಟ್ಟಿದೆ ಮತ್ತು ಈ ಜಾಲದ ವಿರುದ್ಧ ಭಾರತದಾದ್ಯಂತ 29ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಈ ಸಮಗ್ರ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಅವರು ರೂಪಿಸಿದ್ದು, ಜಂಟಿ ಪೊಲೀಸ್ ಆಯುಕ್ತರು ಅಪರಾಧ ಶ್ರೀ ಅಜಯ್ ಹಿಲೋರಿ ಅವರ ನೇತೃತ್ವದಲ್ಲಿ DCP ಕ್ರೈಮ್ 2 ಶ್ರೀ ರಾಜಾ ಇಮಾಮ್ ಕಾಸಿಂ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಈ ತಂಡದಲ್ಲಿ ಶ್ರೀ ಸಂತೋಷ್ ರಾವ್, ಶ್ರೀ ಉಮೇಶ್ ರಾವ್, PSI ಕುಬೇರ್, PSI ಅಶ್ವಿನಿ, ASI ಶಾಂತಕುಮಾರ್, ವನರಾಜ್, ನವೀನ್, ಶ್ರೀದೇವಿ ಮತ್ತು ತಾಂತ್ರಿಕ ತಜ್ಞರಾದ ಸುನಿಲ್ ಮತ್ತು ಕಿರಣ್ ತೇಲಿ ಇದ್ದರು.